ಬ್ಯಾಕ್. ಇದೀಗ ಮೂಡಾ ಸುದ್ದಿಯ ಮೇಲೆ, ಮೂಡಾ ಒಂದು ತನಿಖೆಯ ಮೇಲೆ ಸಿಬಿಐ ಕಂಡು ಬಿದ್ದಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಬಿಐ ತನಿಖೆಯ ಟೆನ್ಷನ್ ಕೂಡ ಶುರುವಾಗಿದೆ. ಮೂಡಾ ಸೈಟ್ ಪ್ರಕರಣದ ತನಿಖೆಗೆ ಇದೀಗ ಸಿಬಿಐಗೆ ವಹಿಸಲಾಗಿದೆ. ಹಾಗಾದ್ರೆ ಸಿಬಿಐಗೆ ಹೋಗುತ್ತಾ? ಮೂಡಾ ಸೈಟ್ ಪ್ರಕರಣದ ತನಿಖೆ ಸಿಬಿಐಗೆ ಹೋಗುತ್ತಾ? ಮೂಡಾ ಕೇಸ್ ಸಿಬಿಐ ತನಿಖೆಗೆ ಕೊಡುತ್ತಾ ಹಾಗಾದ್ರೆ ಹೈಕೋರ್ಟ್? ಇಡಿ ನೋಟಿಸ್ ಬೆನ್ನಲ್ಲೇ ಸಿಬಿಐ ತನಿಖೆ ಟೆನ್ಷನ್ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಧಾರವಾಡ ಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಬಿಐ ತನಿಖೆಯ ಒಂದು ಟೆನ್ಷನ್ ಅಲ್ಲ, ಹೈ ಟೆನ್ಷನ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಮೂಡಾ ಸೈಟ್ ಪ್ರಕರಣದ ತನಿಖೆ ಸಿಬಿಐಗೆ ಹೋದ್ರೆ ಯಾವೆಲ್ಲ ಬೆಳವಣಿಗೆಗಳು ಕೂಡ ಆಗಬಹುದು ಎನ್ನುವ ಯಕ್ಷ ಪ್ರಶ್ನೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿರುವಂತದ್ದು. ಇಡಿ ನೋಟಿಸ್ ಬೆನ್ನಲ್ಲೇ ಸಿಬಿಐ ತನಿಖೆ ಟೆನ್ಷನ್ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಧಾರವಾಡ ಕೋರ್ಟ್ನಲ್ಲಿ ಸುದೀರ್ಘವಾದಂತಹ ವಿಚಾರಣೆ ಕೂಡ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಮೂಡಾ ಅಕ್ರಮ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಇನ್ನು ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲರಾದಂತಹ ಕಪಿಲ್ ಸಿಬಲ್ ವಾದವನ್ನ ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಪೊಲೀಸರು ಪ್ರಕರಣದ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಡ್ರಗ್ಸ್ ಸೇರಿದಂತೆ ವಿಶೇಷ ಪ್ರಕರಣಗಳಾಗಿದ್ದಾಗ ಸಿಬಿಐಗೆ ಕೊಡಬಹುದು, ಆದರೆ ಕಳಂಕಿತ ಅಧಿಕಾರಿಗಳಿಂದ ತನಿಖೆ ನಡೆಸಿದ್ರೆ ಸಿಬಿಐಗೆ ನೀಡಬಹುದಾ? ಸಿಬಿಐಗೆ ನೀಡಬಹುದು. ಇನ್ನು ರಾಜ್ಯ ಸರ್ಕಾರಕ್ಕೆ ತನಿಖೆಯಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಇನ್ನು ಈ ರೀತಿಯಾಗಿ ಈ ಒಂದು ಆಂಗಲ್ನಲ್ಲಿ ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಅರ್ಜಿದಾರರು ಹಾಗೆ ದೂರುದಾರರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಒಂದು ಪ್ರಶ್ನೆಯನ್ನ ಕೂಡ ಮುಂದಿಟ್ಟಿರುವಂಥದ್ದು ಕಪಿಲ್ ಸಿಬಲ್ ಅವರು. ಹಾಗಾದ್ರೆ ಸ್ನೇಹಮಹಿ ಕೃಷ್ಣ ಅವರು ಈಗ ದೂರುದಾರರಾಗಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಹೈಕೋರ್ಟ್ನಲ್ಲಿ ಮೂಡಾ ಅಕ್ರಮ ಪ್ರಕರಣದ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಇನ್ನು ಸಿಎಂ ಸಿದ್ದು ಅಭಿಷೇಕ್ ಮನು ಸಿಂಘ್ವಿ ಪ್ರಬಲವಾದಂತಹ ವಾದವನ್ನ ಕೂಡ ಮಂಡಿಸ್ತಾ ಇರುವಂಥದ್ದು. ಸುಪ್ರೀಂ ಕೋರ್ಟ್ನ ಹೆಸರಾಂತ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಹಾಗೆ ದೂರುದಾರರು ನಿರ್ದಿಷ್ಟ ತನಿಖಾ ಸಂಸ್ಥೆಯನ್ನ ಕೋರಬಹುದೇ ಎನ್ನುವ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಕೋರ್ಟ್ ಮುಂದೆ. ದೂರುದಾರರೇ ತನಿಖಾ ಸಂಸ್ಥೆಯ ಬಗ್ಗೆ ಮನವಿಯನ್ನ ಇಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಆರೋಪಿಗೂ ಕೂಡ ಇದೇ ರೀತಿಯ ಅವಕಾಶ ಇರುತ್ತಲ್ವಾ ಎನ್ನುವ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಕೋರ್ಟ್ ಮುಂದೆ. ಹಾಗೆ ಎಫ್ಐಆರ್ ದಾಖಲಾದ ಮಾರನೆಯ ದಿನ ಸಿಬಿಐ ತನಿಖೆಗೆ ಕೋರಲಾಗಿದೆ. ಸಿಎಂ ಸಿದ್ದು ಪರ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲವಾದಂತಹ ವಾದವನ್ನ ಮಂಡನೆ ಮಾಡ್ತಾ ಇರುವಂಥದ್ದು. ಸುಪ್ರೀಂ ಕೋರ್ಟ್ನ ಹೆಸರಾಂತ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಪ್ರಮುಖವಾದಂತಹ ಪ್ರಶ್ನೆಗಳನ್ನ ಕೋರ್ಟ್ ಮುಂದೆ ಇರಿಸ್ತಾ ಇರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಪ್ರಶ್ನೆಗಳು ಏನು ಅಂತ ನೋಡೋದಾದ್ರೆ, ದೂರುದಾರ ಯಾರಿದ್ದಾರೆ, ನಿರ್ದಿಷ್ಟ ಸಂಸ್ಥೆ ಈ ಒಂದು ತನಿಖೆಯನ್ನ ಮಾಡಬಹುದು ಎನ್ನುವಂತಹ ಮನವಿಯನ್ನ ಮಾಡಬಹುದಾ? ಹಾಗಾದ್ರೆ ಇನ್ನು ಆರೋಪಿಗೂ ಕೂಡ ಇದೇ ರೀತಿಯ ಅವಕಾಶ ಇರುತ್ತಲ್ವಾ? ಹಾಗೆ ಎಫ್ಐಆರ್ ದಾಖಲಾದ ಮಾರನೆಯ ದಿನವೇ ಸಿಬಿಐ ತನಿಖೆಗೆ ಒಂದು ಒತ್ತಾಯವನ್ನ ಕೂಡ ಮಾಡಿರುವಂಥದ್ದು. ಹಾಗಾದ್ರೆ ಸಿಬಿಐಗೆ ಹೋಗುತ್ತಾ ಸಿಎಂ ಸಿದ್ದರಾಮಯ್ಯನವರ ಮೂಡಾ ಅಕ್ರಮ ಪ್ರಕರಣ? ಇನ್ನು ಸಿಬಿಐ ಯಾವ ರೀತಿಯ ಒಂದು ಬೆಳವಣಿಗೆಯನ್ನು ತರುತ್ತೆ? ಸಿಬಿಐಗೆ ಹೋದ್ರೆ ಮುಂದಿನ ರಾಜಕೀಯ ನಡೆ ಏನಿರುತ್ತೆ ಸಿದ್ದರಾಮಯ್ಯ ಅವರದ್ದು? ಇವೆಲ್ಲವೂ ಕೂಡ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ತನಿಖೆ ಪಕ್ಷಪಾತವಾಗಿದೆ ಅಂತ ಜಡ್ಜ್ ಹೇಳಿದ್ದಾರೆ. ಜಡ್ಜ್ ಹೇಳಿದಾಗ ಮಾತ್ರ ಈ ಒಂದು ವಿಚಾರಣೆಯನ್ನ, ಈ ಒಂದು ಪ್ರಕರಣವನ್ನ ಸಿಬಿಐಗೆ ಕೊಡಬಹುದಾಗಿದೆ. ಇನ್ನು ಲೋಕಾಯುಕ್ತ ಪೊಲೀಸರು ಪ್ರಕರಣದ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗೆ ಡ್ರಗ್ಸ್ ಸೇರಿದಂತೆ ವಿಶೇಷ ಪ್ರಕರಣಗಳಾಗಿದ್ದಾಗ ಮಾತ್ರ ಸಿಬಿಐಗೆ ಕೊಡಬಹುದಾಗಿದೆ. ಕಳಂಕಿತ ಅಧಿಕಾರಿಗಳಿಂದ ತನಿಖೆಯನ್ನ ನಡೆಸಿದ್ರೆ ಸಿಬಿಐಗೆ ನೀಡಬಹುದಾಗಿದೆ. ರಾಜ್ಯ ಸರ್ಕಾರಕ್ಕೆ ತನಿಖೆಯಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಕಪಿಲ್ ಸಿಬಲ್ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇರುವಂಥದ್ದು. ಇನ್ನು ಅರ್ಜಿದಾರರು ದೂರುದಾರರಿಗೂ ಕೂಡ ಏನಾಗಿದೆ ಅಂತ ಗೊತ್ತಿಲ್ಲ. ತನಿಖೆ ಪಕ್ಷಪಾತವಾಗಿದೆ ಅಂತ ಅಂದಾಗ, ಜಡ್ಜ್ ಹೇಳಿದಾಗ ಮಾತ್ರ ಸಿಬಿಐಗೆ ವಹಿಸಬಹುದಾಗಿದೆ. ಹೇಗೆ ಪಕ್ಷಪಾತಿಯಾಗಿದೆ ಅನ್ನೋದನ್ನ ಅರ್ಜಿದಾರರು ವಾದವನ್ನ ಮಾಡಬೇಕಾಗುತ್ತೆ. ಆನಂತರ ನ್ಯಾಯಾಲಯ ನಿರ್ಧಾರವನ್ನ ಮಾಡಲಿದೆ ಅಂತ ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡಿಸ್ತಾ ಇದ್ರೆ, ಅತ್ತ ಸಿದ್ದರಾಮಯ್ಯ ಅವರ ಪರ ಹಿರಿಯ ವಕೀಲರಾದಂತಹ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದು ಅಕ್ರಮ ಪ್ರಕರಣ ಆಗಿರುವಂಥದ್ದು. ಇನ್ನ ಮೂಡಾ ಸೈಟ್ ಅಕ್ರಮ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೈಸೂರು. ಒಟ್ಟಾರೆಯಾಗಿ ಈ ಮೂಡಾ ಪ್ರಕರಣದಲ್ಲಿ
ಅಕ್ರಮ ಸೈಟ್ಗಳ ಹಂಚಿಕೆಯಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಷ್ಟು ದಿನಗಳಿಂದ ವಿಚಾರಣೆಯನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ ವಿಚಾರಣೆ ಇದೀಗ ಮುಕ್ತವಾಗುವಂತಹ ಒಂದು ಹಂತಕ್ಕೆ ತಲುಪಿದೆ ಅಂತ ಅಂದ್ಕೊಂಡಿದ್ರು ಸಿದ್ದರಾಮಯ್ಯನವರು. ಆದರೆ ಮತ್ತೆ ಸ್ನೇಹಮಯಿ ಕೃಷ್ಣ ಅವರು